ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗಿರತಕ್ಕಂಥದ್ದು. ಗುರ್ಲಾಪುರದಲ್ಲಿ ಕಳೆದ 8 ದಿನಗಳಿಂದ ಹೋರಾಟ ನಡೀತಾ ಇತ್ತು. ಅದು ನಾಳೆ ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಶಿಫ್ಟ್ ಆಗಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿಗಳು ಸರ್ಕಾರ ಸಮಯಾವಕಾಶ ಕೇಳಿದೆ. ಆ ಹಿನ್ನೆಲೆಯಲ್ಲಿ ಈಗ ನಾಳೆ ನಡೆಯಬೇಕಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಮುತ್ತಿಗೆ ಕಾರ್ಯಕ್ರಮವನ್ನು ಈಗ ರೈತರು ಮುಂದೆ ಹಾಕಿರ್ತಕ್ಕಂಥದ್ದು. ಸೊ ಏನೆಲ್ಲ ವಿಚಾರಗಳಾಗಿದ್ದಾವೆ, ಯಾಕೆ ಮುಂದೆ ಹಾಕಿದ್ದಾರೆ ಅನ್ನೋ ಕುರಿತು ಮಾತಾಡೋದಕ್ಕೆ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡಿಸ್ತೀನಿ. ಗುರುಜಿ, ಈಗ ರಾಷ್ಟ್ರೀಯ ಹೆದ್ದಾರಿ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ರಿ. ಸೊ ಸಕ್ಕರೆ ಸಚಿವರು ಕೂಡ ಬಂದಿದ್ರು. ಏನೆಲ್ಲ ಮಾತುಕತೆ ಆಯ್ತು, ಏನಾಯ್ತು? ಸರ್, ಸರ್ಕಾರದ ಪ್ರತಿನಿಧಿಯಾಗಿ ಅದರಲ್ಲೂ ಸಕ್ಕರೆ ಸಚಿವರಾಗಿರ್ತಕ್ಕಂಥವ್ರು ಶಿವಾನಂದ ಪಾಟೀಲ್ ಬಂದಿದ್ರು. ಅವ್ರಿಗೆ ನಾವು ಹೇಳಿದ ರೇಟಿಗೂ ಹೊಂದಾಣಿಕೆ ಆಗಲಿಲ್ಲ. ನಾಳೆ ಸಿಎಂ ಜೊತೆ ಮೀಟಿಂಗ್ ಮಾಡಿ ಎಲ್ಲಾ ಫ್ಯಾಕ್ಟರಿ ಮೀಟಿಂಗ್ ಮಾಲೀಕರನ್ನ ಕರೆದು ಎಂಡಿಗಳನ್ನ ಕರೆದು ಒಂದು ದರ ಘೋಷಣೆ ಮಾಡ್ತೀನಿ, ಗುರುಜಿ ಹೋರಾಟ ಹಿಂದೆ ತಕ್ಕೊಡ್ರಿ ಅಂತ ಹೇಳಿದ್ರು. ನಾನೇನ್ ಹೇಳಿದೆ, ಮಾಧ್ಯಮದ ಮುಂದೆ ಹೇಳಬೇಕು, ನಾ ಇಷ್ಟು ರೇಟ್ ಕೊಡ್ತೀನಿ ಗುರುಜಿ, ಇಲ್ಲಿ ಮಾತು ಕೊಡ್ತೀನಿ ಅಂತೇಳಿ. ಅದಾಗುದಿಲ್ಲ ಅಂತಂದ್ರು. ಸರ್ಕಾರ ಜೊತೆ ಮಾತಾಡಿ ನನಗೆ ಒಂದಿಟ್ಟು ಅವಕಾಶ ಕೊಡ್ರಿ ಅಂತಂದ್ರು. ಅದಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡತಕ್ಕಂಥ ನಿರ್ಧಾರವನ್ನು ವಾಪಸ್ ತಗೊಂಡಿದ್ವಿ. 2 ದಿನ ಸಮಯ ಕೊಟ್ಟಿವಿ. ನಾಳೆ ಬಿಟ್ಟು ನಾಡಿದ್ದು ಸಾಯಂಕಾಲ 8 ಗಂಟೆ ಮಟ್ಟ ಸಮಯ ಕೊಟ್ಟಿವಿ. ಅಕಸ್ಮಾತ್ ಆಗಿ ನಮ್ಮ ಬೇಡಿಕೆ ಸ್ಪಂದನೆ ಆಗದೇ ಇದ್ರೆ ನಾಡಿದ್ದು ನಾವು ಮೊದಲು ಘೋಷಣೆ ಮಾಡಿರ್ತಕ್ಕಂಥ ನಿರ್ಧಾರಕ್ಕೆ ಅಚಲವಾಗಿ ಉಳಿತದ ಅಂತ ಹೇಳ್ತೀನಿ. ಸ್ವಾಮೀಜಿ, ಈಗ ನಿಮ್ಮನ್ನ ಚರ್ಚೆಗೆ ಕರೀತಾ ಇದ್ದಾರೆ, ಅಂದ್ರೆ ನಿಮ್ ಜೊತೆನೂ ಕೂಡ ಮೀಟಿಂಗ್ ಇಟ್ಕೊಂಡಿದ್ದಾರೆ ನಾಳೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಹಾವೇರಿ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ಹೋಗ್ತೀರಾ ಮೀಟಿಂಗ್ಗೆ? ಸರ್, ಈಗ 1980ರೊಳಗಿಂದ ಐತಿಹಾಸಿಕ ಇತಿಹಾಸ ವಾಪಸ್ ಮರುಕಳಿಸಿದ ನಂಜುಂಡಸ್ವಾಮಿ ಅವರ ಇತಿಹಾಸ. ಈಗ ನಾವು 4 ಜನ ಮೀಟಿಂಗ್ ಹೋದ್ವಿ ಅಂದ್ರೆ 4 ಜನ ತಪ್ಪು ಮಾತಾಡ್ತಾರೆ. ಏನೇ ನಿರ್ಧಾರ ಆದರೂ ಸಹಿತ, ದರ ಘೋಷಣೆ ಆದರೂ ಸಹಿತ, ಮೀಟಿಂಗ್ ಆದರೂ ಸಹಿತ ಸಾರ್ವಜನಿಕರ ಮುಂದೆ ಈ ಗುರ್ಲಾಪುರ ಕ್ರಾಸ್ನೊಳಗನ ನಿರ್ಧಾರ ಆಗ್ಬೇಕು. ಸ್ವಾಮೀಜಿ, ಈಗ ರಿಕವರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗಿದೆ. ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ 10.25 ರಿಕವರಿ ಬಂದ್ರೆ 3,100 ರೂಪಾಯಿ ದರ ನಿಗದಿ ಕೊಡ್ತಾ ಇದೀವಿ. ಹಾಗೆ 11.25 ಬಂದ್ರೆ 3,200 ರೂಪಾಯಿ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಅವ್ರಿಗೂ ನಮಗೂ ಕಂಪೇರ್ ಮಾಡಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 13ವರೆಗೂ ರಿಕವರಿ ಇದೆ. ಸೊ ಹಾಗಾಗಿ ಅವ್ರು ಜಾಸ್ತಿ ಕೊಡ್ತಾ ಇದ್ದಾರೆ. ಸರ್, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಎಲ್ಲಾ ರೈತರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಉತ್ತರ ಪ್ರದೇಶ ಬಹಳ ದೂರ ಇಲ್ಲ. ಹೆಲಿಕಾಪ್ಟರ್ ಒಳಗೆ ಹೋಗಿದ್ರೆ, ವಿಮಾನದೊಳಗೆ ಹೋದ್ರೆ ಬಹಳ ಸಮೀಪದೊಳಗೆ 1-2 ಗಂಟೆ ಹೋಗಿ ಬರ್ಬೋದು. ಅಲ್ಲಿ ಯೋಗಿ ಆದಿತ್ಯನಾಥ್ನವ್ರು 4,500 ಕೊಡ್ಲಿಕ್ಕತ್ತಾರ. ಅದನ್ನ ಸ್ವಲ್ಪ ನೋಡ್ಕೊಂಡು ಬರ್ರಿ. ಮುಖ್ಯಮಂತ್ರಿ ದರ ಘೋಷಣೆ ಮಾಡಬಹುದು. ಫ್ಯಾಕ್ಟರಿ ಮಾಲೀಕರಿಗೆ ಇವ್ರು ಭಾಗ್ತಾ ಇದ್ದಾರೆ. ಫ್ಯಾಕ್ಟರಿ ಮಾಲೀಕರನ್ನು ಇವರು ಭಾಗಿಸ್ಬೇಕು. ಸರ್ಕಾರ ಅಧೀನ ಆಗಬೇಕು, ಇಲ್ಲಿ ಸರ್ವಾಧಿಕಾರತ್ವ ಆಗ್ಬೇಕು. ಅದನ್ನ ಮಾಡ್ತಾ ಇಲ್ಲ. ಅದ್ರ ನಿರ್ಧಾರವನ್ನು ತಿಳ್ಕೋಬೇಕು. ಮಹಾರಾಷ್ಟ್ರದೊಳಗೆ 3,410 ರೂಪಾಯಿ, ಜವಾರಿ ಫ್ಯಾಕ್ಟರಿ 3,550 ರೂಪಾಯಿ, ಇವತ್ತು ಯಾರೋ ಒಬ್ರು 3,610 ರೂಪಾಯಿ ಘೋಷಣೆ ಮಾಡಿದಾರೆ. ಅದೆಲ್ಲ ಮಾಹಿತಿ ತಿಳ್ಕೋಬೇಕು ಮುಖ್ಯಮಂತ್ರಿಗಳು. ಶಿವಾನಂದ ಪಾಟೀಲ್ ಜೊತೆ ಮಾತಾಡ್ಕೊಂಡು, ಡಿಸಿ ಅವ್ರ ಜೊತೆ ಮಾತಾಡ್ಕೊಂಡು ಒಂದು ದರ ನಿಗದಿ ಮಾಡ್ಬೇಕಂತ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀವಿ. ಈಗ ರಿಕವರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇದೆ. ರಿಕವರಿ ಆಧಾರಿತ ಇವತ್ತು ಬೆಲೆಗಳನ್ನ ಕೊಡ್ತಾ ಇದ್ದಾರೆ. ರಿಕವರಿ ಹೆಚ್ಚಾದ್ರೆ ಖಂಡಿತವಾಗ್ಲೂ ಸರ್ಕಾರದವರು, ಕಾರ್ಖಾನೆಯವರು ಬೆಲೆಗೆ ಜಾಸ್ತಿ ಕೊಡ್ತಾರೆ ಅನ್ನುವಂತ ಮಾತನ್ನ ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ರಿಕವರಿಯಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ಸರ್ಕಾರ ಕೊಡಬಹುದು. FRP, HNT, ಕಲ್ಟಿವೇಶನ್ ಯಾವುದೂ ಮಾತಾಡೋ ಅವಶ್ಯಕತೆ ಇಲ್ಲ. ಸರ್ಕಾರ ಕೊಡಬಹುದು, ಸಹಾಯಧನ ಕೊಡಬಹುದು, ಫ್ಯಾಕ್ಟರಿ ಅವ್ರಿಗೆ ಹೇಳ್ಬಹುದು. ಇವ್ರು ಹೇಳಲಿಕ್ಕೆ ಅಧಿಕಾರ ಗಟ್ಟಿತನ ಬರ್ತಾ ಇಲ್ಲ. ಶಿವಾನಂದ ಪಾಟೀಲ್ರು ಗಟ್ಟಿತನ ತೋರ್ಲಿಲ್ಲ. ಇವತ್ತು ಒಂದು ನಿರ್ಧಾರ ಹೇಳಬೇಕಾಗಿತ್ತು. ಗುರುಜಿ ನಾನು ಇಷ್ಟು ಕೊಡಿಸ್ತೀನಿ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ಫ್ಯಾಕ್ಟರಿ ಅವರಿಗೆ ಬಾಗೋದು ಬೇಡ, ಸರ್ಕಾರ ಗಟ್ಟಿ ಆಗ್ಲಿ. FRP ರಿಕವರಿ ಏನೈತಲ್ಲ ಇದೆಲ್ಲಾನು ತೆಗೆದಿಡ್ಬೇಕು. ನಮಗೆ 3,500 ಏನು ಕೇಳಿವಿ ಅಲ್ಲಿ ಬರ್ಬೇಕಂತ ಒತ್ತಾಯನೂ ಅಷ್ಟು ಮಾಡ್ತೀವಿ. ಸ್ವಾಮೀಜಿ, ಈಗ ಕಲ್ಟಿವೇಶನ್ 900 ರೂಪಾಯಿ ಕಟ್ ಮಾಡ್ತಾ ಇದ್ದೀವಿ. 3,200 ರೂಪಾಯಿ ದರ ನಿಗದಿ ಆದ್ರೆ ಅದಕ್ಕೆ ಕಟಾವು ಬೆಳೆ ಸಾಗಾಟ ಹಿಡ್ಕೊಂಡು 900 ರೂಪಾಯಿ ಆಗುತ್ತೆ. ಸೊ ಎಲ್ಲ ಸೇರಿ 4,200 ರೂಪಾಯಿ ಆಗುತ್ತೆ, 4,100 ರೂಪಾಯಿ ಆಗುತ್ತೆ. ಅಷ್ಟೊಂದು ರೇಟ್ ಕೊಡ್ತಾ ಇದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ಹೇಳಿದ್ನಲ್ಲ, FRP ಕೇಂದ್ರ ಸರ್ಕಾರದ ಮೋಸ ಇದೆ, ರಿಕವರಿ ಮೋಸ ಇದೆ. ಫ್ಯಾಕ್ಟರಿ ಅವರೇ ರಿಕವರಿ ತೆಗಿತಾರೆ, ತೂಕದೊಳಗೂ ಮೋಸ ಮಾಡ್ತಾರೆ. ಇವೆಲ್ಲಾ ಫ್ಯಾಕ್ಟರಿ ಮಾಲೀಕರು, ಎಲ್ಲಾ ಪಕ್ಷದವರು ಒಂದೇ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ. ರೈತರಿಗೆ ಬಿಲ್ ಕೊಟ್ರೆ ನಾವು ಮೋಸ ಹೋಗ್ತೀವಿ, ನಾವು ಹಾಳಾಗ್ತೀವಿ ಅಂತಕ್ಕಂಥ ಫ್ಯಾಕ್ಟರಿ ಮಾಲೀಕರ ಭಾವನೆ ಇದೆ. ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಮೋಸ ಆಗಂಗಿಲ್ಲ. ಒಂದೇನು ನಾವು 500 ಕೇಳಿದ್ವಿ, ಆ ರೇಟ್ ಕೊಡ್ರಿ. ರಿಕವರಿ ಅದೇನು ವಿಚಾರ ಮಾಡಬೇಡ್ರಿ. FRP ಅದು ಎಲ್ಲ ಸುಳ್ಳದ. ರೈತರಿಗೊಂದು ಬೆಲೆ ಕೊಡ್ತಕ್ಕಂಥ ನ್ಯಾಯವಾದ ತೀರ್ಮಾನವನ್ನು ನೀವೆಲ್ಲ ಮಾಡ್ಕೊಂಡು ಬರೀ, ನಾವು ಗೌರವ ಕೊಡ್ತೀವಿ ಅಂತ ಹೇಳಿ. ಈಗ ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಹೇಳಕ್ ಇಚ್ಛಾ ಪಡ್ತೀರಿ? ಶಿವಾನಂದ ಪಾಟೀಲ್ರ ನೇತೃತ್ವದೊಳಗೆ ನಾಳೆ ಬೆಳಗ್ಗೆ ಒಂದು ಗಟ್ಟಿಯಾದಂತ ಮೀಟಿಂಗ್ ಮಾಡ್ಕೊಂಡು ಫ್ಯಾಕ್ಟರಿ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟು 3,500 ರೂಪಾಯಿ ಬೇಡಿಕೆ ಇಟ್ಕೊಂಡು ಏನ್ ರೈತರು ಕುಂತಿದ್ದಾರೆ ಆ ಬೇಡಿಕೆಗೆ ಸ್ಪಂದನೆ ಮಾಡೋಣ. ಸರ್ಕಾರ ನೇರವಾದಂತ ಅಧಿಕಾರ ಚಲಾವಣೆ ಮಾಡಬೇಕು. ಮಾಡಿದರೆ ಸಿದ್ದರಾಮಯ್ಯನವರು ಗಟ್ಟಿ ಮುಖ್ಯಮಂತ್ರಿ ನಾವು ಒಪ್ಕೊಳ್ತೀವಿ. ಅನ್ನದಾತರು ನಂಜುಂಡಸ್ವಾಮಿ ಅವರ ಶಿಷ್ಯರಿದ್ದೀರಿ, ಇದೊಂದು ನ್ಯಾಯ ಕೊಡಿಸ್ತಕ್ಕ ಕೆಲಸ ಮಾಡ್ರಿ. ನ್ಯಾಯ ಕೊಡಿಸಿದ್ರೆ ಒಂದು ಹಸಿರು ಶಾಲ್ ಹಾಕಿ, ಒಂದು ಮಾಲೆ ಹಾಕಿ ನಿಮ್ಗೆ ಗೌರವ ಕೊಡ್ತೀವಿ. ಇಲ್ಲಾಂದ್ರೆ ನೀವು ರೈತ ವಿರೋಧಿ ಅಂತ ಹೇಳಿ ನಿರ್ಧಾರ ತಿಳ್ಕೊಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಸರ್ಕಾರಕ್ಕೆ. ಇದಿಷ್ಟು ಶಶಿಕಾಂತ್ ಗುರುಜಿಗಳ ಹೇಳುವಂತ ಮಾತು. ಏನಂತಂದ್ರೆ FRP